ಗೈಸ್ ಕುಕ್ಕರ್ ತೊಗೊಂಡೆ 3 ಲೀಟ್ರದ್ದು. ಯಾಕಂದರೆ ಅದು ಹಳೇದೊಂದು ಕುಕ್ಕರ್ ಇತ್ತು ನಮ್ಮದು. ಆ ಕುಕ್ಕರ್ನ ಹಾಕ್ಬಿಟ್ಟು ತೊಗೊಂಡೆ. ಎಕ್ಸ್ಚೇಂಜ್ ಆಫರ್ ಇತ್ತು. ಈಗ ಜೂನ್ವರೆಗೂ ಇದ್ದಿದೆ ಅಷ್ಟೇ. ಇನ್ನೇನು 2 ಡೇಸ್ ಆದರೆ ಜೂನ್ ಮುಗ್ದೋಗುತ್ತೆ. ಅದಕ್ಕೆ ಅಷ್ಟು ಬೇಗ ತಂದುಬಿಟ್ಟೆ. ಯಾಕಂದರೆ ಸುಮ್ಮನೆ ಒಂದು ಕುಕ್ಕರ್ ಇತ್ತು, ವೇಸ್ಟ್ ಅದು, ಹೋಗ್ತಿರ್ಲಿಲ್ಲ. ಅದು ಅಲ್ದಿರ ಪ್ರೆಸ್ಟೀಜು, ಇದು ಕೂಡ ಪ್ರೆಸ್ಟೀಜೇ. ಇದು ಕೂಡ ಪ್ರೆಸ್ಟೀಜೇ. ತುಂಬ ಚಿಕ್ಕದಾಗಿದೆ. ಕಾಳೆಲ್ಲ ಬೇಯಿಸ್ಕೊಳ್ಳೋಕ್ಕೆ, ತರಕಾರಿ ಬೇಯಿಸ್ಕೊಳ್ಳೋಕ್ಕೆ, ಮತ್ತು ತರಕಾರಿ ಬೇಯಿಸ್ಕೊಳ್ಳೋಕ್ಕೆ ಮತ್ತು ಅನ್ನಕ್ಕೆ ಕುಕ್ಕರು. ನಾನು ಯೂಶ್ವಲಿ 1 ಪಾವು 1.5 ಪಾವು ಇಡ್ತೀನಿ ಅನ್ನ ಅಷ್ಟೇ. ಅದಕ್ಕೆಲ್ಲ ಇಷ್ಟೇ ಚಿಕ್ಕದೇ ಸಾಕು. ಅದೊಂಥರ ಕುಕ್ಕರ್ ವೇಸ್ಟ್ ಆಗ್ತಿತ್ತಲ್ಲ, ನಾನು ತೊಗೊಂಡ್ರೆ ಕುಕ್ಕರು ಮಿಕ್ಸಿ ಎಲ್ಲ ಕಂಪ್ನಿದೇ ತೊಗೊಂಡೆ, ಪ್ರೆಸ್ಟೀಜ್. ಚಿಕ್ಕ ಕುಕ್ಕರ್ ನೋಡಿ. ಇದಕ್ಕೆ ಒಳಗಡೆನೇ ಇನ್ನರ್ ಲಿಡ್ದು ಇತ್ತು ಆಯಿತಾ. ಇನ್ನರ್ ಲಿಡ್ದು ಕುಕ್ಕರ್ ಇತ್ತು. ಅದು ಎಷ್ಟು ಹೇಳಿದ್ರು, 3,000 ಹೇಳಿದ್ರು. ಬೇಡ ಅಂದ್ಬಿಟ್ಟು ಅದು ಸ್ವಲ್ಪ, ಅದು ಹಿಂಗೆ ದಪ್ಪ ಇತ್ತು, ಜಾಸ್ತಿದು. ಚಿಕ್ಕದು ಸಾಕಲ್ಲ, 1.5 ಪಾವು ಒಂದಕ್ಕೆಲ್ಲ, ಒಂದೊಂದು ಪಾವಿಗೆ ಪಲಾವ್ ಮಾಡ್ಕೊಳ್ಳೋಕ್ಕೆ, ತರಕಾರಿ ಬೇಯಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೆ ಸಾಕಂತ ಇದೇ ತೊಗೊತಿರ್ಲಿಲ್ಲ. ಕುಕ್ಕರ್ ಇತ್ತಲ್ಲ, ಹಳೆ ಕುಕ್ಕರು, ಅದು ಎಕ್ಸ್ಚೇಂಜ್ ಮಾಡಬೇಕಿತ್ತು. ಅದು ಸುಮ್ಮನೆ ಕೂಗ್ತಿರಲಿಲ್ಲ, ಏನಿಲ್ಲ, ವೇಸ್ಟ್ ಆಗೋದು. ಅದನ್ನು ಹಾಕ್ಬಿಟ್ಟು ತೊಗೊಂಡು. ಇನ್ನೊಂದು ದೊಡ್ಡ ಕುಕ್ಕರ್ ಇದೆ. ಅಯ್ಯೋ ಅಂದರೆ ನಾನು ಎಂಥ ಪೆದ್ದು ಅಂದರೆ, ಮದುವೆ ದೋಸ್ತರಲ್ಲಿ 12 ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ, ಗಂಡ ಹೆಂಡತಿ ಇಬ್ಬರಿಗೆ. ಸ್ವಲ್ಪನೂ ನಮಗೆ ಐಡಿಯಾನೇ ಇರಲಿಲ್ಲ ಅವರು. ದುಡ್ಡಿದ್ರೆ ಎಂತೆಂಥ ಒಳ್ಳೊಳ್ಳೆ ಕಾಸ್ಟ್ಲಿ ಐಟಮ್ ಮನೆಗೆ ತರ್ಬೋದಲ್ಲ. ಗೈಸ್, ನಾನು ಇದೇ ಹೇಳಿದ್ದು ನಿಮಗೆ ಲಾಸ್ಟ್ ಟೈಮ್, ದೇವಸ್ಥಾನದ ಹತ್ರ ಹೋದಾಗ ತೋರಿಸ್ತೀನಿ ಅಂತ. ಇದು ಹಾರ್ಟ್ ಶೇಪ್ ಇರುತ್ತೆ. ಇದ್ರ ಕಾಂಡ ಬಂದು ಪಿಂಕ್ ಇರುತ್ತೆ. ಇದನ್ನು ಎಲೆನ ರುಬ್ಬಿ ಹಚ್ಕೊಂಡ್ರೆ ಕೂದಲೆಲ್ಲ ಕಪ್ಪಾಗುತ್ತೆ. ಇದು ಮಲೆನಾಡಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಈ ಸೊಪ್ಪು. ಹಾರ್ಟ್ ಶೇಪ್ ಇರುತ್ತೆ. ಗೈಸ್, ಏನು ಗೊತ್ತಾ, ಇವತ್ತು 29 ಜೂನು, ಹುಣ್ಣಿಮೆ ದಿವಸ ಸಚ್ಚಿದಾನಂದ ಬಾಬಾ ಗುರೂಜಿ ಒಂದು ರೆಮಿಡೀಸ್ನ ಮಾಡೋಕ್ಕೆ ಹೇಳಿದರು ಗೊತ್ತಾ. ಒಂದು ರೆಮಿಡೀಸ್ನ ಮಾಡೋಕ್ಕೆ ಹೇಳಿದರು. ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ರೆಮಿಡೀಸ್ ಮಾಡೋಕ್ಕೆ ಹೇಳಿದರು. ಅದನ್ನು ಮಾಡಿದೆ, ಮಾಡೋಕ್ಕೆ ಅಂತ ಬಂದಿದೆ. 11 ಗಂಟೆ ಒಳಗಡೆ ಮಾಡೋಕ್ಕೆ ಹೇಳಿದರು. ಈಗ 10:30 ಕೊಟ್ಬಿಟ್ಟು ಬಂದೆ. ಒಂಥರ ಪೀಸ್ ಅನ್ನಿಸ್ತಾ ಇದೆ. ಇವಾಗ ನನಗೆ ದೇವರು ಧಾರ್ಮಿಕವಾಗಿ ಮುಂದುವರೆದಾಗಲೇ ನನಗೆ ಪೀಸ್ ಅನ್ನೋದು ಸಿಗೋದು. ಅದು ಅವರವರು ಜಾತಕದಲ್ಲಿ ಇರುತ್ತೆ. ಹಾಗಾಗಿ
ಅದನ್ನು ಮಾಡಿದಾಗಷ್ಟೇ ಅವರಿಗೆ ನೆಮ್ಮದಿ ಸಿಗೋದು. ಈಗ ಹೋಗಿ ಮನೆಗೆ ಹೋಗಿ ಪೂಜೆ ಮಾಡಬೇಕಿಲ್ಲ. ದೇವ್ರ ಪಾತ್ರೆ ಎಲ್ಲ ಬೆಳಗಿಟ್ಟಿದ್ವಿ, ಪೂಜೆ ಮಾಡಬೇಕು. ಈಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದು ದೇವ್ರ ಪಾತ್ರೆ ಎಲ್ಲ ಬೆಳಗಿದ್ದೀನಿ, ದೇವ್ರ ಪೂಜೆನ ಮಾಡಬೇಕು. ಗಾಯ್ಸ್, ಇವತ್ತು 29 ಹುಣ್ಣಿಮೆ ದಿವಸ ಒಂದು ರೆಮಿಡಿ ಹೇಳಿದ್ರು. 11 ಗಂಟೆ ಒಳಗಡೆ ಕೊಡಬೇಕು ಅಂತ. ನಾನು 10:30ಗೆ ಕೊಟ್ಟಿದ್ದೆ. ಅಲ್ಲಿಂದ ನಡ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇಲ್ಲಿಂದ ನಮ್ಮ ಮನೆಗೆ 1 ಕಿಲೋಮೀಟ್ರ್ ಆಗುತ್ತೆ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಗೈಸ್, ಇದು ದೇವಸ್ಥಾನ ಹತ್ರ ಹೋದಾಗ ತೋರಿಸಿದ್ನಲ್ಲ ಹಾರ್ಟ್ ಶೇಪಿಂದು ಎಲೆ, ಇದು ಕೂದಲಿಗೆ ಹಚ್ಕೊಂಡ್ರೆ ಕೂದಲು ಕಪ್ಪಾಗುತ್ತೆ ಅಂತ ನಾನು ಕಿತ್ಕೊಂಡ್ಬಂದೆ. ಒಂದು 7 ಎಲೆ, ಇನ್ನೂ ತುಂಬ ಇತ್ತು, ಕಿತ್ಕೊಂಬರ್ಬೇಕು. ದೇವಸ್ಥಾನದಿಂದ ಬಂದು ಪೂಜೆ ಮಾಡಿದೆ. ಕಾಯಿ ಹೊಡಿಲಿಲ್ಲ ಕರಡು. ಇದು ಹುಣ್ಣಿಮೆ ಪೂಜೆ. ದೇವಸ್ಥಾನದಿಂದ ಬಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಬಂದು ಪೂಜೆ ಮಾಡಿದ್ದು. ಬೇಗ ಬೇಗ ಎದ್ದೊಳ್ಬೇಕು, ಟೈಮ್ ಆಯಿತು. ಮಳೆ ಬರ್ತಾರೆ, ಹುಡುಗ ಯಾರು ಬಿಡಂದ್ರು. ಮೇಯ್ನ್ ಇದು ಕ್ಯಾಪ್ಚರ್ ಮಾಡಿರಲಿಲ್ಲ ನಾನು, ಇವತ್ತೆ ಫಸ್ಟ್ ಟೈಮ್. ನಮಸ್ತೆ ತರಳಿಗೆ. ಇದು ಡೈಲಿ ವೇರ್ ಆ್ಯಂಡ್ ಇದು ಇರಲಿ. ಒಂದು ನಿಮಿಷ, ನಾನು 5 ಮಿನಿಟ್ಸ್ ಮಾಡ್ತೀನಿ. ಇದು ಅಮ್ಮ ಸರಿ ಇರು ಒಂದು ನಿಮಿಷ. ಅಲ್ಲ, ಇದು ಡಿಸೈನ್ ಮಾಡಿ ಇದೇ ಚೆನ್ನಾಗಿರೋದು. ಇಷ್ಟ ಮಾಡ್ಸೋಕ್ಕಾಗಲ್ಲ ಅವ್ರ ಹತ್ರ. ಹಂಗಂದರೆ ಇದು ಗ್ರಾಮಿಗೆ 1,50,000 ರೂಪಾಯಿ ಆಗುತ್ತೆ. ಸೊ ಇದು ಬ್ಯಾಂಕಲ್ಲಿ ಕೇಳಬೇಕು. ಗೋಲ್ಡೇ ಬೇಡ. How is it?